ನನ್ನ ಎಲ್ಲ ಆತ್ಮೀಯರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇದಕ್ಕಿಂತ ಪೂರ್ವದಲ್ಲಿ ನನ್ನ ಮೊದಲೆರಡು ವಿಡಿಯೋಗಳನ್ನು ನೋಡಿ ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆತ್ಮೀಯರೇ, ಇದಕ್ಕಿಂತ ಪೂರ್ವದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ಇನ್ಪುಟ್ ಡಿವೈಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಇವಾಗ ಔಟ್ಪುಟ್ ಡಿವೈಸ್ಗಳ ಬಗ್ಗೆ ನೋಡೋಣ. ಸೊ ಔಟ್ಪುಟ್ ಡಿವೈಸಸ್ ಅಂದರೆ ಏನು ಅಂತ ಕೇಳ್ಬೋದು ನೀವು. ಔಟ್ಪುಟ್ ಡಿವೈಸಸ್ ಆರ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ that receive data from a computer and present the results to the user in a readable or usable form. They convert electronic information into text, images, sound or physical actions ಅಂತ ಹೇಳ್ತೇವೆ. ನಿಮಗೆ ಕನ್ನಡದಲ್ಲಿ ಹೇಳಬೇಕಾದಾಗ ಕಂಪ್ಯೂಟರ್ ಸಂಸ್ಕರಿಸಿದ ಮಾಹಿತಿಯನ್ನು ಬಳಕೆದಾರರಿಗೆ ಅರ್ಥವಾಗುವ ರೂಪದಲ್ಲಿ ತೋರಿಸುವ ಅಥವಾ ನೀಡುವ ಸಾಧನಗಳನ್ನು ಔಟ್ಪುಟ್ ಸಾಧನಗಳು ಎಂದು ಕರೆಯುತ್ತೇವೆ ಅಂತ ಹೇಳ್ತೇವೆ. ಉದಾಹರಣೆಯಾಗಿ ಇವನ್ ಮಾನಿಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ನೆಕ್ಸ್ಟ್ ನಮ್ಮದು ಪ್ಲಾಟರ್ ಅಂತ ಆಗಿರ್ಬೋದು, ಹೆಡ್ಫೋನ್ ಅಂತ ಆಗಿರ್ಬೋದು, ಪ್ರೊಜೆಕ್ಟರ್ ಅಂತ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂದ್ರೆ ಔಟ್ಪುಟ್ ಡಿವೈಸಸ್ಗಳು ಅಂತ ಕರೆಯುತ್ತೇವೆ. ಮಾನಿಟರ್ ಎಂದರೇನು ಅಂತ ಕೇಳ್ಬೋದು ನೀವು. ಮಾನಿಟರ್ ಆರ್ ವಿಡಿಯೋ ಅಂತ ಕರಿತೀವಿ. ವಿಜುವಲ್ ಡಿಸ್ಪ್ಲೇ ಯೂನಿಟ್. ಅದು ವಿಡಿಯೋ ಮೀನಿಂಗ್ ಏನದು? ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೇವೆ. ಮಾನಿಟರ್ ಇಟ್ ಮೀನ್ಸ್ ದ ಸ್ಕ್ರೀನ್ ಡಿಸ್ಪ್ಲೇ ಇಸ್ ಆಲ್ಸೋ ಕಾಲ್ಡ್ ಐ ಮಾನಿಟರ್. ಸ್ಕ್ರೀನ್ನಲ್ಲಿ ಏನು ಚಿತ್ರಗಳನ್ನು ತೋರಿಸ್ತಿಲ್ಲ ಆ ತೋರಿಸುವಂಥ ಇದಕ್ಕೆ ಏನಂತೀವಿ? ಮಾನಿಟರ್ ಅಂತ ಕರಿತೀವಿ. ಈ ಮಾನಿಟರ್ದಲ್ಲಿ ನೀವು ಎಂಟ್ರಿಂಗ್ ಆದಾಗ ದೇ ಆರ್ ಮಲ್ಟಿಪಲ್ ಟೈಪ್ಸ್ ಆಫ್ ಮಾನಿಟರ್ಸ್ ಆರ್ ಅವೈಲೇಬಲ್. ಲೈಕ್ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಇಸ್ CRT. CRT ಅರ್ಥ ಏನಂದರೆ ಆ್ಯಕ್ಚುಲಿ ನೀವು ನೋಡ್ತೀರಿಗ ವಿದ್ಯಾರ್ಥಿಗಳೇ, ಇದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಟಿ ವಿಯನ್ನು ಕೂಡಿಸಿದಾಗ ಆ ಮೊದಲಿರ್ತಕ್ಕಂಥ ಈಗೆಲ್ಲ ಮೊದಲು ಈ ಪ್ರಥಮ ಚಿತ್ರದಲ್ಲಿ ನಾನು ಮೌಸನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದಕ್ಕೇನಂತೀವಿ? ಮಾನಿಟರ್ CRT ಮಾನಿಟರ್ ಜಸ್ಟ್ ಲೈಕ್ ಎ ಟಿ ವಿ ಇದ್ದಂಗಿದೆ ಆ್ಯಕ್ಚುಲಿ. CRT ಇಟ್ ಮೀನ್ಸ್ ಕ್ಯಾಥೋಡ್ ರೇ ಟ್ಯೂಬ್ ಅಂತ. ಆತ್ಮೀಯರ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬಹುದಾಗಿತ್ತು, ಬಟ್ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಮುಂದೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ಏನಪ್ಪ ಅಂದರೆ LCD ಅಂತ ಹೇಳ್ತಾ ಇದ್ದೇವೆ. ಆ CRTಗಿಂತ ಕ್ಲೀನು ವಿತ್ ಪವರ್ ಫಂಕ್ಷನ್ಸ್ ಅನ್ನು ಅದಕ್ಕಿಂತ ಕಡಿಮೆ ತಗೋತೈತೆ. ವಿತ್ ಹೆಚ್ಚಿಗೆ ಕ್ಲಾರಿಟಿ ಬರ್ತೈತೆ ಅಂತ ಹೇಳ್ಬೋದು ನಿಮಗೆ. ಅದಕ್ಕೆ ಏನು ಮಾಡಿದ್ರು? LCD ಅಂತ ಫೈಂಡ್ ಔಟ್ ಮಾಡಿದ್ರು. LCD ಅರ್ಥ ಏನಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಹೇಳ್ತೇವೆ. ಇನ್ನು ಅದಾದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದರೆ LED ಅಂತ ಬರುತ್ತೆ. LED ಅರ್ಥ ಏನಂದ್ರೆ ಲೈಟ್ ಎಮಿಟಿಂಗ್ ಡಯೋಡ ಅಂತ ಕರಿತೇವೆ. LED ಏನದು? ಲೈಟ್ ಎಮಿಟಿಂಗ್ ಡಯೋಡ್. ಈ ರೀತಿಯಾಗಿ ಇನ್ನು ಆತ್ಮೀಯರೇ, ನಾಲ್ಕನೇದಾಗಿ OLED ಅಂತ ಹೇಳ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಗೊತ್ತು, ಇವತ್ತು ಪ್ರತಿಯೊಬ್ಬ ಹುಟ್ಟಿದ ಮಗು ಸಹ ಏನಪ್ಪ ಅಂದರೆ ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಾನಲ್ಲ. ಆ ಚಿತ್ರವನ್ನು ನೀವು ಎಲ್ಲಿ ನೋಡ್ತಾ ಇದ್ದೀರಾ? OLED ಅಂತ ಹೇಳ್ತೇವೆ. ಆರ್ಗ್ಯಾನಿಕ್ ಲೈಟ್ ಎಮಿಟಿಂಗ್ ಡಯೋಡ ಅಂತ ಕರಿತೇವೆ. ಓಕೆ, ಇವೆಲ್ಲ ಏನಪ್ಪ ಅಂದ್ರೆ ಔಟ್ಪುಟ್ ಡಿವೈಸಲ್ಲಿ ಮಾನಿಟರು. ಮಾನಿಟರ್ ಅಂದಾಗ ಹೇಳಿ ನಿಮಗೆ ದ ಸ್ಕ್ರೀನ್ ಡಿಸ್ಪ್ಲೇ ಇಸ್ ಆಲ್ಸೋ ಕಾಲ್ಡ್ ಎ ಮಾನಿಟರ್. ಬಟ್ ವೆನ್ ಯು ಎಂಟರ್ ದ ಮಾನಿಟರ್ ಅಗೇನ್ ದೇ ಆರ್ ಮಲ್ಟಿಪಲ್ ಟೈಪ್ಸ್ ಆಫ್ ಮಾನಿಟರ್ಸ್ ಆರ್ ಅವೈಲೇಬಲ್. ಈ ನಾಲ್ಕುಗಳ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟೇನೆ. ಈಗ ಇನ್ನು ಎರಡನೇದಾಗಿ ಏನಪ್ಪ ಅಂದ್ರೆ ಪ್ರಿಂಟರ ಅಂತ ಹೇಳ್ತೇವೆ. ಪ್ರಿಂಟರ್ ಇಟ್ ಮೀನ್ಸ್ ಪ್ರಿಂಟ್ ಭಾಳ ಇಂಪಾರ್ಟೆಂಟ್ ಇದೆ ಆ್ಯಕ್ಚುಲಿ. ನೀವು ಏನು ಬರೆದಿರ್ತಕ್ಕಂಥ ದತ್ತಾಂಶವನ್ನು ಔಟ್ಪುಟ್ ಕಾಗದದ ಮೇಲೆ ನೀವು ಪ್ರಿಂಟನ್ನು ತೆಗಿಬೇಕಾದಾಗ ಪ್ರಿಂಟರ್ಸನ್ನು ಬಳಕೆ ಮಾಡ್ತೇವೆ ಅಂತ ಹೇಳ್ತೇವೆ. ಇನ್ನು ಜನರಲ್ ಆಗಿ ಹೇಳಬೇಕಾದಾಗ ನೀವು ಹೇಳ್ತೇವೆ ಈಗ. ಇದಕ್ಕಿಂತ ಪೂರ್ವದಲ್ಲಿ ಹೇಳಿನ ಔಟ್ಪುಟ್ ಮೀನಿಂಗ್ ಏನಂತ ಹೇಳಿ ನಿಮ್ಗೆ? ವಾಟ್ ವಿ ಹ್ಯಾವ್ ಟು ಸಿ ಅಂಡ್ ವಾಟ್ ವಿ ಹ್ಯಾವ್ ಟು ಗೆಟ್ ಇಸ್ ಆಲ್ಸೋ ಕಾಲ್ಡ್ ಔಟ್ಪುಟ್. ನೋಡಿ ಇವಾಗ ಪ್ರಿಂಟರ್. ಪ್ರಿಂಟರ್ ಮೀನಿಂಗ್ ಏನಂದ್ರೆ ವಾಟ್ ಎವರ್ ವಿ ಕ್ಯಾನ್ ರೈಟ್ ಎನಿ ಟೈಪ್ ಆಫ್ ಡೇಟಾ, ದಟ್ ಡೇಟಾ ವಿ ಕ್ಯಾನ್ ಗೆಟ್ ದ ಹಾರ್ಡ್ ಕಾಪಿ ವಿತ್ ದ ಹೆಲ್ಪ್ ಆಫ್ ಒನ್ಲಿ ಪ್ರಿಂಟರ್ ಆಪ್ಷನ್. ನಾ ಏನಾದರೂ ಬರೆದಂಥ ದತ್ತಾಂಶವನ್ನು ಕಾಗದದ ಮೇಲೆ ಪ್ರಿಂಟನ್ನು ತಗೋಬೇಕಾದಾಗ ಪ್ರಿಂಟನ್ನು ಬಳಕೆ ಮಾಡ್ಕೋತೀವಿ ಅಂತ ಹೇಳ್ತೇವೆ. ಈ ಪ್ರಿಂಟರ್ದಲ್ಲಿ ಎಂಟ್ರಿಂಗ್ ಆದಾಗ ದೇ ಆರ್ ಟೋಟಲಿ ಟೂ ಟೈಪ್ಸ್ ಆಫ್ ಪ್ರಿಂಟರ್ಸ್ ಆರ್ ಅವೈಲೇಬಲ್ ಅಂತ ಹೇಳ್ತೇವೆ. ಒನ್ ಇಸ್ ಇಂಪ್ಯಾಕ್ಟ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೇವೆ. ಇಂಪ್ಯಾಕ್ಟ್ ಮೀನಿಂಗ್ ಏನಂದ್ರೆ ಇಟ್ ಇಸ್ ಅ ಫಿಸಿಕಲ್ ಕಾಂಟ್ಯಾಕ್ಟ್ ಆಫ್ ಪೇಪರ್ ಆ್ಯಂಡ್ ಇಂಕ್. ಇದೇನಪ್ಪ ಅಂತಂದ್ರೆ ಇದು ಫಿಸಿಕಲ್ ಕಾಂಟ್ಯಾಕ್ಟ್ ಆಫ್ ಪೇಪರ್ ಅಂದ್ರೆ ಕಾರ್ಬನ್ದ ಮುಖಾಂತರ ಪ್ರಿಂಟ್ ಆಗಿರ್ಬೋದು ಅಥವಾ ರಿಬ್ಬನ್ದ ಮುಖಾಂತರ ಪ್ರಿಂಟ್ ಏನು ಬರ್ದಿಲ್ಲ ಅದಕ್ಕೆಲ್ಲ ಏನಂತೇವೆ? ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೇವೆ. ನಮ್ಗೆ ಜನರಲ್ ಹೇಳಬೇಕಾದಾಗ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಆರ್ ಪ್ರಿಂಟ್ ಬೈ ಸ್ಟ್ರೈಕಿಂಗ್ ಆ್ಯಂಡ್ ಇಂಕ್ ರಿಬ್ಬನ್ ಅಗೇನೆಸ್ಟ್ ದ ಪೇಪರ್ ಅಂತ ಹೇಳ್ತೇವೆ. ಎಕ್ಸಾಂಪಲ್ ಅಂತ ಹೇಳಿದಾಗ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ಕರಿಬೋದು. ಇಲ್ಲಿ ಏನಾಗುತ್ತೆ, ನೀವು ರಿಟರ್ನ್ ಮಾಡಿರ್ತಕ್ಕಂಥ ಡಾಟಾವನ್ನು ಡಾಟಾಗಳ ಮುಖಾಂತರ ಔಟ್ಪುಟ್ ಆಗಿ ಪ್ರಿಂಟ್ ಬರ್ತೈತಿ. ಇದು ಕಾಸ್ಟ್ಲಿ ಇರೋದಿಲ್ಲ, ಈಜಿ ಇದ್ದಿರ್ತೈತೆ, ಚೀಪ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಇದನ್ನ ಡಾಟಾಗಳ ಮುಖಾಂತರ ಪ್ರಿಂಟ್ ಬರೋದಕ್ಕೆ ಏನಂತ ಕರಿತೇವೆ? ಡಾಟ್ ಮ್ಯಾಟ್ರಿಕ್ಸ್. ಉದಾಹರಣೆ ಏನಪ್ಪಾ ಅಂದ್ರೆ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ. ಈ ರೀತಿ ಇರುತ್ತೆ ಪ್ರಿಂಟರ್. ಇದನ್ನ ಬಳಕೆ ಮಾಡೋದು ಸ್ವಲ್ಪ ರೇರ್ ಅಂತ ಹೇಳ್ಬೋದು, ಕಡಿಮೆ ಮಾಡ್ತಾ ಇದ್ದಾರೆ ಇವತ್ತೀಗ.
ಸೊ ಮೊದಲಿಗಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಇದನ್ನು ಹೆಚ್ಚಿಗೆ ನಾವು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸನ್ನು ಬಳಕೆ ಮಾಡ್ತಾ ಇದ್ದೀವಿ. ಉದಾಹರಣೆ ಎಲ್ಲೆಲ್ಲಿಪ್ಪ ಅಂತಂದ್ರೆ ಇವನ್ನ ನಾವು ಶಾಪಿಂಗ್ ಮಾಡ್ಲಿಕ್ಕೆ ಹೋಗಿರ್ತೇವೆ, ಒಂದು ಎಕ್ಸಾಂಪಲ್ ಮೆಡಿಕಲ್ ಸ್ಟೋರಕ್ಕೆ ಅಂತೇಳಿ ಬಿಲ್ಗಳನ್ನು ತೆಗಿಬೇಕಾದಾಗ ಇವನ್ ಶುಗರ್ ಫ್ಯಾಕ್ಟರಿಯಲ್ಲಿ ಸೊ ಅವುಗಳಲ್ಲಿ ಬಿಲ್ಲನ್ನು ತೆಗಿಬೇಕಾದಾಗ ಈ ರೀತಿ ಪ್ರಿಂಟರ್ಸನ್ನು ಬಳಕೆ ಮಾಡ್ತಾ ಇದ್ದೇವೆ. ಒಂದು ಪೇಜಿಗೆ ಮೋರ್ ದೆನ್ 5 to 6 ಪೈಸಾ ಮಾತ್ರ ಎಕ್ಸ್ಪೆನ್ಸಸ್ ಬರ್ತಾ ಇತ್ತು. ಸೊ ಈಗ ನಾವು ಔಟ್ಡೇಟೆಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು, ಕಡಿಮೆ ಬಳಕೆ ಮಾಡ್ತಾ ಇದ್ದೀವಿ ಮಾಡಿದ್ರು ಸಹ. ಸೊ ಇದು ಹೆಂಗ್ ಪ್ರಿಂಟ್ ಬರುತ್ತೆ ಅಂದರೆ ಆ್ಯಕ್ಚುಲಿ ಪ್ರಿಂಟ್ಸ್ ಯೂಸಿಂಗ್ ಟೈನಿ ಡಾಟ್ಸ್, ಸಣ್ಣ ಸಣ್ಣ ಡಾಟ್ಗಳನ್ನು ಮಾತ್ರ ಪ್ರಿಂಟ್ ಆಗುತ್ತೆ ಅಂತ ಹೇಳ್ತೇವೆ. ಇದರ ಎರಡನೇದು ಎಕ್ಸಾಂಪಲ್ ಇಪ್ಪ ಅಂದ್ರೆ ಸೊ ಡೈಸಿ ಫೀಲ್ ಪ್ರಿಂಟರ್ ಅಂತ ಕರಿತೇವೆ. ಈ ಎರಡನೇ ಚಿತ್ರ ಇಲ್ಲಿ ತೋರಿಸ್ತಾ ಇದ್ದೇನಲ್ಲ ಇದಕ್ಕೆ ಏನಂತೇವೆ, ಸೊ ಡೈಸಿ ಫೀಲ್ ಪ್ರಿಂಟರ್. ಸೊ ಯೂಸಸ್ ಎ ಫೀಲ್ ವಿತ್ ಎ ಕ್ಯಾರೆಕ್ಟರ್ ಆನ್ ಇಟ್ ಅಂತ ಹೇಳ್ತೇವೆ. ಪ್ರೊಡ್ಯೂಸಸ್ ಲೆಟರ್ ಕ್ವಾಲಿಟಿ ಟೆಕ್ಸ್ಟ್, ಇಲ್ಲೂ ಕ್ವಾಲಿಟಿ ವಿತ್ ಲೆಟರ್ ಟೆಕ್ಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ಹೇಳ್ಬೋದು. ಇನ್ನು ಎರಡನೇದು ಏನಪ್ಪ ಅಂದರೆ ಆ್ಯಕ್ಚುಲಿ ನಾನ್ ಇಂಪ್ಯಾಕ್ಟ್. ಸೊ ಇದು ಇಂಪಾರ್ಟೆಂಟ್ ಪಾಲ್ ಈಗ. ಸೊ ನಾನ್ ಇಂಪ್ಯಾಕ್ಟ್, ಸೊ ಇಟ್ ಇಸ್ ದ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ಪೇಪರ್ ಎಂಡಿಂಗ್. ಇದು ಇಂಕಕ್ಕೂ ಮತ್ತು ಪೇಪರ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಾವು ಏನಂತ ಕರಿತೇವೆ, ನಾನ್ ಇಂಪ್ಯಾಕ್ಟ್ ಅಂತ ಕರಿತೇವೆ. ಸೊ ಮೋರ್ ದೆನ್ 99% ಇವತ್ತು ಎಲ್ಲ ಬಳಕೆ ಮಾಡೋದು ಏನಪ್ಪ ಅಂದ್ರೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸನ್ನು ಬಳಕೆ ಮಾಡ್ತೇವೆ. ಸೊ ಉದಾಹರಣೆ ಅಂತ ಹೇಳಿದಾಗ ಇಲ್ಲಿ ಎಕ್ಸಾಂಪಲ್ಲು ಸೊ ಇಂಕ್ ಜೆಟ್ ಪ್ರಿಂಟರ್ ಆಗಿರ್ಬೋದು, ಸೊ ನೆಕ್ಸ್ಟ್ ಲೇಸರ್ ಪ್ರಿಂಟರ್ ಅಂತ ಆಗಿರ್ಬೋದು, ಸೊ ಥರ್ಮಲ್ ಪ್ರಿಂಟರ್ ಅಂತ ಆಗಿರ್ಬೋದು. ಇವೆಲ್ಲ ಏನಪ್ಪ ಅಂತಂದ್ರೆ ಸೊ ಈಗ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತ ಕರಿತೇವೆ. ಇಲ್ಲಿ ಏನಾಗುತ್ತೆ, ಒಂದು ಎಕ್ಸಾಂಪಲ್ ಯಾವುದೋ ಒಂದು ರೋಸ್ ಇದ್ದಾಗ ರೋಸನ್ನು ಆಸ್ ವೆಲ್ ಸೇಮ್ ಔಟ್ಪುಟ್ ಆಗಿ ನಾನು ನೋಡಬೇಕಾದಾಗ ನಾನು ಏನು ಮಾಡ್ತೀನಿ, ಸೊ ಇಂಕ್ ಜೆಟ್ ಅನ್ನುವಂಥ ಪ್ರಿಂಟರ್ಸನ್ನು ಬಳಕೆ ಮಾಡ್ತೀನಿ. ಆದ್ಮೇಲೆ ಇಂಕ್ ಜೆಟ್ ಅಂದರೆ ಮಲ್ಟಿಪಲ್ ಕಲರ್ ಇರ್ತಕ್ಕಂಥ ಎಲ್ಲ ಕಲರ್ಸನ್ನು ಔಟ್ಪುಟ್ ಆಗಿ ಸೊ ಬೆಸ್ಟ್ ಕ್ವಾಲಿಟಿ ವಿತ್ ಈಸಿಯಾಗಿ ಡ್ರಾಪ್ ಅಂದರೆ ಒಂದು ಎಕ್ಸಾಂಪಲ್ ಸ್ಪ್ರೇ ಟೈನಿ ಡ್ರಾಪ್ ಫಾರ್ ಇಂಕ್ ಆನ್ ಟು ಪೇಪರ್ ಮೇಲೆ ಯಾವ ರೀತಿ ಚಿತ್ರ ಇರಲಿಲ್ಲ ಅದೇ ಚಿತ್ರವನ್ನು ಔಟ್ಪುಟ್ ಆಗಿ ಕೊಡ್ತೈತೆ. ಸೊ ಅದಕ್ಕೆ ಎಂಥದ್ದು ಏನಂತೀವಿ, ಇಂಕ್ ಜೆಟ್ ಪ್ರಿಂಟರ್ ಅಂತ ಕರಿತೇವೆ. ಇನ್ನು ಲೇಸರ್ ಪ್ರಿಂಟರ್ ನೀವು ನೋಡ್ತಿರುವಾಗ ಸೊ ಇವನ್ನ ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಆಫೀಸ್ದಲ್ಲಿ ಆಗಿರ್ಬೋದು, ಹೆಚ್ಚಿಗೆ ನಾವು ಏನು ಮಾಡ್ತೇವೆ, ಲೇಸರ್ ಪ್ರಿಂಟರ್ಸನ್ನು ಬಳಕೆ ಮಾಡ್ತಾ ಇರ್ತೀವಿ. ಸೊ ಅದರ ಉಪಯೋಗ ಏನಪ್ಪ ಅಂದ್ರೆ ಯೂಸಸ್ ಲೇಸರ್ ಬೀಮ್ ಆ್ಯಂಡ್ ಟೂನರ್ ಪೌಡರ್. ಇಲ್ಲಿ ಒಂದು ಟೂನರ್ ಇರುತ್ತೆ ಒಳಗಡೆ, ಅದರಲ್ಲಿ ಪೌಡರನ್ನು ಫಿಲ್ಅಪ್ ಮಾಡಿರ್ತೀವಿ, ಅವುಗಳ ಮುಖಾಂತರ ಏನಪ್ಪ ಅಂದ್ರೆ ಪ್ರಿಂಟ್ ಬರುತ್ತೆ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಥರ್ಮಲ್ ಪ್ರಿಂಟರ್ ಅಂತ ಹೇಳ್ತೇವೆ. ಥರ್ಮಲ್ ಪ್ರಿಂಟರ್ ಏನಂದ್ರೆ ಹೀಟ್ ಟು ಪ್ರಿಂಟ್ ಆನ್ ಸ್ಪೆಷಲ್ ಪೇಪರ್. ಸೊ ಕಾಮನ್ಲಿ ಯೂಸ್ಡ್ ಫಾರ್ ರಿಸಿಪ್ಟ್ಸ್, ಟಿಕೆಟ್ಸ್ ಆ್ಯಂಡ್ ಲೇಬಲ್ಸ್. ಲೇಬಲನ್ನು ಇದನ್ನು ಮಾಡಬೇಕಾದಾಗ, ಟಿಕೆಟನ್ನು ತೆಗಿಬೇಕಾದಾಗ, ಇವನ್ನ ರಿಸಿಪ್ಟನ್ನು ಕೊಡಬೇಕಾದಾಗ ನಾವೇನು ಮಾಡ್ತಾ ಇದ್ದೀವಿ, ಥರ್ಮಲ್ ಪ್ರಿಂಟರ್ಸನ್ನು ನಾವೇನು ಮಾಡ್ತಾ ಇದ್ದೀವಿ, ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಪೀಕರ್ ಅಂತ ಹೇಳ್ತೇವೆ. ನಿಮ್ಗೆ ಗೊತ್ತಿದ್ದಿರ್ಬೋದು ಸ್ಪೀಕರ್ ಅಂದ್ರೆ ಅರ್ಥ ಏನ ಅಂತ ಕೇಳ್ಬೋದು ನೀವು. ಸ್ಪೀಕರ್ ಅಂದ್ರೆ ಏನಂತ ಹೇಳ್ತೀವಿ ಪ್ರತಿಯೊಬ್ಬರಿಗೂ ಗೊತ್ತೈತೆ. ಇವಾಗ ನಾವು ಸ್ಪೀಕರ್ ಅಂದರೆ ಧ್ವನಿ, ಸಂಗೀತ ಮತ್ತು ವಿಡಿಯೋಗಳ ಶಬ್ದವನ್ನು ಕೇಳಲು ಬಳಸಲಾಗುತ್ತದೆ ಅಂತ ಹೇಳ್ತೇವೆ. ಮಲ್ಟಿಮೀಡಿಯಾ ಮತ್ತು ಆನ್ಲೈನ್ ಸಭೆಗಳಲ್ಲಿ ಬಹಳ ಉಪಯುಕ್ತೆಯನ್ನು ನಾವು ಮಾಡ್ತಾ ಇದ್ದೀವಿ ಇದ. ಸೊ ಸ್ಪೀಕರನ್ನು ಸೊ ಮಲ್ಟಿಪಲ್ ವೆರೈಟಿ ಟೈಪ್ ಆಫ್ ಸ್ಪೀಕರ್ಸ್ ಅವೈಲೇಬಲ್ ಇದಾವೆ. ಸೊ ಅವುಗಳ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳೋ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದೇನೆ. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಹೆಡ್ಫೋನ್ ಅಂತ ಹೇಳ್ತಾ ಇದ್ದೇವೆ. ಸೊ ಭಾಳ ಇಂಪಾರ್ಟೆಂಟ್ ಹೆಡ್ಫೋನು. ಸೊ ಸ್ಪೀಕರ್ ಅಂತ ಹೆಡ್ಫೋನ್ ಅವಶ್ಯಕತೆ ಏನಂತ ಕೇಳ್ಬೋದು ನೀವು. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಹೆಡ್ಫೋನ್ ನೀವು ಎಲ್ಲೋ ಒಂದು ಸ್ಕೂಲು ಎಲ್ಲೋ ಒಂದು ಬಸ್ಸು ಅಥವಾ ಟ್ರೈನು ಮತ್ತೆಲ್ಲೋ ಹೊಂಟಿರ್ತಾರೆ, ಇವನ್ ಏನೋ ಸಾಂಗ್ಸ್ ಎಲ್ಲ ಕೇಳಬೇಕಾದಾಗ ಮತ್ತೊಬ್ಬರಿಗೆ ಏನಪ್ಪ ಡಿಸ್ಟರ್ಬ್ ಆಗಬಾರ್ದು ಅಂದಾಗ ನಾವೇನು ಮಾಡ್ತೀವಿ, ಹೆಡ್ಫೋನನ್ನು ಬಳಕೆ ಮಾಡ್ತೀವಿ. ಸೊ ಹೆಡ್ಫೋನನ್ನು ಸೊ ರೀಸನ್ ಏನಾದರೆ ಆ್ಯಕ್ಚುಲಿ ಧ್ವನಿಯನ್ನು ಒಬ್ಬ ವ್ಯಕ್ತಿ ಮಾತ್ರ ಖಾಸಗಿಯಾಗಿ ಕೇಳಲು ಬಳಸುವ ಔಟ್ಪುಟ್ ಸಾಧನ ಅಂತ ಕರಿತೇವೆ ಅದನ್ನು. ನಿನ್ನ ವೈಯಕ್ತಿಕಗೋಸ್ಕರ ಮಾತ್ರ ನಿನ್ನ ರೆಕಾರ್ಡ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅವುಗಳನ್ನು ನೋಡಬೇಕಾದಾಗ ನಾನು ಏನು ಮಾಡ್ತೀನಿ, ಹೆಡ್ಫೋನನ್ನು ಬಳಕೆ ಮಾಡ್ತಾ ಇದ್ದೀನಿ. ಇದರಿಂದ ನಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗೆ ಡಿಸ್ಟರ್ಬ್ ಆಗೋದಿಲ್ಲ. ಅದ್ರಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಹೆಡ್ಫೋನನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಸೊ ಈಗ ಇದರಲ್ಲಿ ಹೆಡ್ಫೋನ್ದಲ್ಲಿ ಮಲ್ಟಿಪಲ್ ಟೈಪ್ಸ್ ಆಫ್ ಹೆಡ್ಫೋನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ವೈರ್ ಹೆಡ್ಫೋನ್ ಆಗಿರ್ಬೋದು, ವೈರ್ಲೆಸ್ ಅಂದರೆ ಬ್ಲೂಟೂತ್ ಮುಖಾಂತರ ಹೆಡ್ಫೋನನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ, ಅಥವಾ ಓವರ್ ಏರ್ ಹೆಡ್ಫೋನ್ಸ್ ಅಂತ ಹೇಳ್ತಾ ಇದ್ದೀವಿ. ಏರ್ಫೋನ್ ಹೆಡ್ಫೋನ್ಸ್ ಅಂತ ಹೇಳ್ತಾ ಇದ್ದೀವಿ, ಅದರ ಬರ್ಡ್ಸ್ ಅಂತ ಕರಿತೀವಿ. ಅವುಗಳ ಎಲ್ಲವನ್ನು ನಾವು ಏನು ಮಾಡ್ತಾ ಇದ್ದೀವಿ, ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೇವೆ. ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರೊಜೆಕ್ಟರ್. ಸೊ ಪ್ರೊಜೆಕ್ಟರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಔಟ್ಪುಟ್ ಡಿವೈಸ್. ಇದು ಒಂದು ಏನಪ್ಪ ಅಂದ್ರೆ ಔಟ್ಪುಟ್ ಸಾಧನ ಅಂತ ಕರಿಬೋದು. ಎ ಪ್ರೊಜೆಕ್ಟರ್ ಈಸ್ ಅನ್ ಔಟ್ಪುಟ್ ಡಿವೈಸ್ ದಟ್ ಡಿಸ್ಪ್ಲೇಸ್ ಇಮೇಜಸ್, videos or computer screens onto a large screen or wall. It commonly used in classrooms. ಎಲ್ಲಿ ಬಳಕೆ ಮಾಡ್ತೇವೆ ಇದನ್ನು, ಕ್ಲಾಸ್ ರೂಮ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು, ಅಥವಾ ಕಾನ್ಫರೆನ್ಸ್ ರೂಮ್ದಲ್ಲಿ ಈ ಪ್ರೊಜೆಕ್ಟರ್ಸ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೇವೆ. ಆತ್ಮೀಯರೇ, ನಿಮಗೆಲ್ಲರಿಗೂ ಗೊತ್ತಿದೆ, ಇವನ್ ಹೈಸ್ಕೂಲ್ದಲ್ಲಿ ಸಹ ಎಲ್ಲ ಲೆಸನ್ಸನ್ನು ಮಾಡಬೇಕಾದಾಗ PUC ಲೆವೆಲ್, ಇವನ್ ಡಿಗ್ರಿ ಕಾಲೇಜ್ ಲೆವೆಲ್ದಲ್ಲಿ ಎಲ್ಲರೂ ಮ್ಯಾಕ್ಸಿಮಮ್ ಆಗಿ ಇವತ್ತು ಪ್ರೊಜೆಕ್ಟರ್ಸನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ರಿಟರ್ನ್ ಇರ್ತಕ್ಕಂಥ ಡಾಟಾವನ್ನು ಕಂಪ್ಯೂಟರ್ ಇನ್ಸರ್ಟ್ ಮಾಡ್ಕೊಂಡು ಅದನ್ನು ಪ್ರೊಜೆಕ್ಟರ್ ಮೇಲೆ ಕೊಟ್ಟಾಗ ಸಣ್ಣ ಇರ್ತಕ್ಕಂಥ ಚಿತ್ರವನ್ನು ದೊಡ್ಡ
ಪರದೆಯ ಮೇಲೆ ವಿಸ್ತೃತವಾಗಿ ನಿಮಗೆ ಅಟ್ರಾಕ್ಟಿವ್ ಆಗಿ ಕಲರ್ಸ್ಗಳ ಮುಖಾಂತರ ತೋರಿಸಬೇಕಾದಾಗ ನಾವು ಏನು ಮಾಡ್ತಾ ಇದ್ದೀವಿ, ಪ್ರೊಜೆಕ್ಟರ್ಸನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಈ ಪ್ರೊಜೆಕ್ಟರ್ಸಲ್ಲಿ ಬಂದಾಗ ಮಲ್ಟಿಪಲ್ ಟೈಪ್ಸ್ ನಾವು ಪ್ರೊಜೆಕ್ಟರ್ಸನ್ನು ನೋಡ್ತಾ ಇದ್ದೀವಿ. ಸೊ ಉದಾಹರಣೆ ಏನಪ್ಪ ಅಂದರೆ LCD ಅಂತ ಹೇಳ್ತಿದ್ದೀವಿ. ಸೊ LCD ಮೀನಿಂಗ್ ಏನಪ್ಪ ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಪ್ರೊಜೆಕ್ಟರ್ ಅಂತ ಕರಿತೀವಿ. ಏನದು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಪ್ರೊಜೆಕ್ಟರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡಬಹುದು, ಈಗ ಈ ಪ್ರೊಜೆಕ್ಟರ್ದಲ್ಲಿ ನಾವು ತೋರಿಸ್ತಾ ಇದ್ದೇವೆ, ಇದು ನೋಡಿದಾಗ ನಿಮಗೆ ಜ್ಞಾಪಕ ಆಗಬಹುದು. ಸೆಕೆಂಡ್ ಏನಪ್ಪ ಅಂದರೆ ಆ್ಯಕ್ಚುಲಿ DLP ಅಂತ ಹೇಳ್ತೀವಿ. ಸೊ ಡಿಜಿಟಲ್ ಲೈಟ್ ಪ್ರೊಸೆಸಿಂಗ್ ಪ್ರೊಜೆಕ್ಟರ್ಸ್ ಅಂತ ಹೇಳ್ತೇವೆ. ಸೊ ಇದರ ಅರ್ಥ ಏನಂದರೆ ಆ್ಯಕ್ಚುಲಿ ಯೂಸಸ್ ಟೈನಿ ಮಿರರ್ಸ್ ಟು ಕ್ರಿಯೇಟ್ ದ ಇಮೇಜಸ್, ಪ್ರೊಡ್ಯೂಸ್ ಶಾರ್ಪ್ ಆ್ಯಂಡ್ ಸ್ಮೂತ್ ಪಿಕ್ಚರ್ಸ್ ಅನ್ನು ತೆಗಿಬೇಕಾದಾಗ ವಿತ್ ದ ಹೆಲ್ಪ್ ಆಫ್ ಇನ್ ದಿಸ್ ಆಪ್ಷನ್ ಅಂತ ಹೇಳ್ತೇವೆ. ಥರ್ಡ್ ಏನಂದ್ರೆ LED ಪ್ರೊಜೆಕ್ಟರ್ ಅಂತ ಕರಿತೇವೆ. ಸೊ LED ಸೊ ಯೂಸಸ್ LED ಲೈಟ್ ಸೋರ್ಸಸ್, ಸೊ ಎನರ್ಜಿ ಎಫಿಷಿಯೆಂಟ್ ಆ್ಯಂಡ್ ಹ್ಯಾಸ್ ಎ ಲಾಂಗ್ ಲೈಫ್ ಸ್ಪ್ಯಾನ್ ಅಂತ ಕರಿತೇವೆ. ಸೊ ಪ್ರೊಜೆಕ್ಟರ್ಗಳ ಬಗ್ಗೆ ಓಕೆ. ಸೊ ಲಾಸ್ಟ್ ಏನಪ್ಪ ಅಂದರೆ ಲೇಜರ್ ಪ್ರೊಜೆಕ್ಟರ್. ಚಿತ್ರಗಳಲ್ಲಿ ನೋಡಿ ಇದರ ಬಗ್ಗೆ ಎಕ್ಸ್ಪ್ಲೇನ್ ಹೆಚ್ಚಿಗೆ ಕೂಡ ಅವಶ್ಯಕತೆ ಇಲ್ಲ, ಎಕ್ಸಾಮಿನೇಷನಲ್ಲಿ ಇವರ ಬಗ್ಗೆ ಕೇಳೋದಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಚಿತ್ರವನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇನ್ನು ಕೊನೆಯದಾಗಿ ಸಿಕ್ಸ್ತ್ ಏನಪ್ಪ ಅಂದರೆ ಔಟ್ಪುಟ್ ಡಿವೈಸಲ್ಲಿ ಪ್ಲಾಟರ್ ಬಗ್ಗೆ ಹೇಳೋಣ. ಸೊ ಪ್ಲಾಟರ್ ಭಾಳ ಇಂಪಾರ್ಟೆಂಟ್ ಇದು ಆ್ಯಕ್ಚುಲಿ. ಎ ಪ್ಲಾಟರ್ ಈಸ್ ಅನ್ ಔಟ್ಪುಟ್ ಡಿವೈಸ್. ಇದೊಂದು ಔಟ್ಪುಟ್ ಸಾಧನ ಅಂತ ಕರಿಬೋದು. ದಟ್ ಪ್ರಿಂಟ್ಸ್ ಲಾರ್ಜ್ ಹೈ ಕ್ವಾಲಿಟಿ ಡ್ರಾಯಿಂಗ್ಸ್, ಮ್ಯಾಪ್ಸ್, charts and engineering designs on paper. It mainly used architects, engineers and designers. ಸೊ ಇವರೆಲ್ಲ ಏನು ಮಾಡ್ತಾರೆ, ಪ್ಲಾಟರ್ನ ಬಳಕೆ ಮಾಡ್ತಾರೆ. ಉದಾಹರಣೆ ಅಂತ ಕೇಳಿದಾಗ ನಿಮ್ಗೆ ಒಂದು ಜನರಲ್ ಆಗಿ ಹೇಳಬೇಕಾದಾಗ, ಈಗ ನಮ್ಮದು LIC ಪಾಲಿಸಿ ಇದ್ರದೈತಿ, ಸೇಮ್ ಟು ಸೇಮ್ ಪಾಲಿಸಿ ಔಟ್ಪುಟ್ ಆಗಿ ಸಿಸ್ಟಮೆಟಿಕ್ ವಿತ್ ಬರಬೇಕಾದಾಗ ಅವರ ಪ್ಲಾಟರನ್ನು ಬಳಕೆ ಮಾಡ್ತಾರೆ ಅಂತ ಹೇಳ್ಬೋದು. ಇಷ್ಟೇ ಅಲ್ಲದೆ ಏನಪ್ಪ ಅಂದರೆ ಆ್ಯಕ್ಚುಲಿ ಹೈ ಕ್ವಾಲಿಟಿ ಇದಿರುತ್ತೆ. ಇಂಜಿನಿಯರ್ಸು ತೆಗೆದಿರ್ತಕ್ಕಂಥ ಯಾವುದೋ ಒಂದು ಡಯಾಗ್ರಾಮ್ಸನ್ನು ಸೊ ಅದನ್ನು ಪ್ರಿಂಟ್ ಔಟ್ಪುಟ್ಟಾಗಿ ತೆಗಿಬೇಕಾದಾಗ ಪ್ಲಾಟರ್ಸನ್ನು ಬಳಕೆ ಮಾಡ್ತೇವೆ. ಈಗ ನೀವು ಚಿತ್ರದಲ್ಲಿ ನೋಡಿರುವ ಹಾಗೆ ನೋಡಿ, ಇವಕ್ಕೆ ಏನಂತೀವಿ, ಪ್ಲಾಟರ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಪ್ಲಾಟರ್ಸಲ್ಲಿ ಟೈಪ್ಸ್ ಆಫ್ ಪ್ಲಾಟರ್ಸನ್ನು ನಾವು ಕಾಣ್ತಾ ಇದ್ದೇವೆ. ಏನಪ್ಪ ಅಂದರೆ ಫ್ಲಾಟೇಬಲ್ ಪ್ಲಾಟರ್ಸ್ ಅಂತ ಹೇಳ್ತೇವೆ, ಡ್ರಮ್ ಪ್ಲಾಟರ್ಸ್ ಅಂತ ಕರಿತೇವೆ, ಇಂಕ್ಜೆಟ್ ಪ್ಲಾಟರ್ ಅಂತ ಕರಿತೇವೆ. ಇವೇನಪ್ಪ ಇದು? ಸೊ ಔಟ್ಪುಟ್ ಡಿವೈಸಸ್ಗಳು. ವಿದ್ಯಾರ್ಥಿಗಳೇ, ಔಟ್ಪುಟ್ ಡಿವೈಸ್ಗಳ ಬಗ್ಗೆ ಎಲ್ಲವನ್ನ ಹೇಳಿದ್ದೇವೆ. ಇವು ಬರೋ ಇಷ್ಟ 6 ಮಾತ್ರ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಸೆಕೆಂಡ್ ಇಯರ್ ಸ್ಟೋರೇಜ್ ಡಿವೈಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ. ನಮಸ್ಕಾರಗಳು.